ರಾಜ ಕೇಳಿದ ಮಂತ್ರಿಗೆ, ಅಲ್ಲಪ್ಪ ಎಲ್ಲ ಪುರಾಣ ಇತಿಹಾಸದೊಳಗೆ ಕೇಳ್ತೀವಿ, ಸಾಕ್ಷಾತ್ ಪರಮೇಶ್ವರ ಬಂದ, ಪಾರ್ವತಿ ಬಂದ, ಅವರೇ ಯಾಕೆ ಬರಬೇಕು ಭೂಲೋಕಕ್ಕೆ, ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ. ಮಂತ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಮಂತ್ರಿ ಹೇಳಿದ, ರಾಜರೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು ಅಂತ ನನಗೊಂದು 15 ದಿವಸ ಟೈಮ್ ಕೊಡ್ರಿ ಅಂದ ನಾವು. ಎಷ್ಟು ದಿವಸ? 15 ದಿವಸ ಟೈಮ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ, ಆಯ್ತಪ್ಪ ನೀ 15 ದಿವಸ ಅಲ್ಲ ಒಂದು ತಿಂಗಳು ತಗೋ, ಆದರೆ ನನಗೆ ಉತ್ತರ ಕೊಡಬೇಕು ಅಂದ. ಆಯಿತು ಅಂತ ತಿಳ್ಕೊಂಡು ಒಂದು 15 ದಿವಸ ಆದಮೇಲೆ ಆ ಮಂತ್ರಿ ರಾಜನಿಗೆ ಹೇಳಿದ, ರಾಜರೇ ಮತ್ತು ಹಿಂಗೆ ಪಕ್ಕದ ಊರೊಳಗೆ ಒಂದು ಉತ್ಸವ ನಡೆಯಕತ್ತದ, ಆ ಉತ್ಸವ ನಡಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಹೋಗೋಣ. ನಿಮ್ಮ ಮನೆ ಒಳಗೆ ನಿಮ್ಮ ಮಡದಿಯವರು ರಾಣಿಯವ್ರನ್ನ ಕರ್ಕೋರಿ, ನಿಮ್ಮ ಮಕ್ಕಳನ್ನ ಕರ್ಕೋರಿ, ನಿಮ್ಮ ಮಗನನ್ನು ಕರ್ಕೋರಿ, ಎಲ್ಲರನ್ನು ಕರ್ಕೊಂಡು ಹೋಗೋಣ ನಡ್ರಿ ಅಂತ ಎಲ್ಲರೂ ತಯಾರಾಗಿ ಹೊಂಟಿದ್ರು. ಹೋಗಬೇಕಾಗಿತ್ತು ಅಂತಂದರೆ ನೀವೆಲ್ಲ ಈ ಊರಿನಿಂದ ಆ ಊರಿಗೆ ಹೋಗಬೇಕಾಗಿತ್ತು, ಹೊಳಿ ದಾಟಬೇಕಲ್ಲ, ಅಲ್ಲಿಯೂ ಕೂಡ ಹೊಳಿ ದಾಟಬೇಕಾಗಿತ್ತು. ಆವಾಗ ಮಂತ್ರಿ ಹೇಳಿದ, ಮತ್ತು ರಾಜರ ಹೊಳಿ ದಾಟಬೇಕು, ಅದಕ್ಕೆ ಈ ನಾವಿನೊಳಗೆ ಹೋಗೋಣ ಅಂತ ತಿಳ್ಕೊಂಡು ಹೇಳಿದರು. ಆಯಿತು ಅಂತ ತಿಳ್ಕೊಂಡು ಅಂಬಿಗ ಅಲ್ಲಿ ನಾವನ್ನು ಹೊಡಿಬೇಕು ಅಂತ ತಿಳ್ಕೊಂಡು ಅಂಬಿಗ ಒಂದಿಷ್ಟು ತಯಾರು ಮಾಡ್ಕೊಂಡು ಮುಂದ್ಗಡೆ ಸಿದ್ಧತೆ ಮಾಡ್ಕೊಂಡು ಹುಟ್ಟು ಹಾಕೋತ ನಡು ಹೊಳೆಯಾಗ ಬಂತು. ಏನು ಬಂತು ರೀ? ಹಡಗು ಹೊಳೆಯಾಗ ಬಂತು. ಯಾವಾಗ ಹಡಗು ಹೊಳೆಯಾಗ ಬಂತಲ್ಲ, ಹಡಗಿನೊಳಗೆ ರಾಜ ರಾಣಿ ಆ ಇಬ್ಬರಿಗಿರ್ತಕ್ಕಂಥ ಒಂದು ಪ್ರೀತಿಯ ಮಗ, ಅದು 2 ವರ್ಷದ ಮಗ, ಸಣ್ಣ ಮಗ ಇತ್ತದು, ಭಾಳ ಮುದ್ದಾಗಿ ಮಗ ಇತ್ತು. ಮುದ್ದಾಗಿ ಮಗ ಇರುವಂಥ ಪ್ರಸಂಗದೊಳಗೆ ರಾಜನಿಗೆ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡು ಮಂತ್ರಿ ಏನು ಮಾಡಿದ್ದ ಅಂತಂದ್ರೆ, ಆ ಮಗನನ್ನು ಆಟ ಆಡ್ಸ್ಕೋತ ಆ ಮಗನ ಪ್ರೀತಿಯ ಒಂದೇ ಮಗನನ್ನು ತಗೊಂಡು ಆಟ ಆಡ್ಸ್ಕೋತ ಪಟ್ನ ಒಂದಿಷ್ಟು ಹೊಳ್ಯಾಗ ಆ ಮಗನನ್ನು ಒಗದಂಗೆ ಮಾಡಿಬಿಟ್ಟ. ಏನು ಹೊಳ್ಯಾಗ ಒಗದ ತಕ್ಷಣದೊಳಗೆ ಅವಾಗ ರಾಜ ಏನು ಮಾಡ್ಬೇಕೀಗ? ಆ ರಾಜ ನನ್ನ ಮಗನಲ್ಲಿ ಒಗದಲ್ಲ ಅಂತ ತಿಳ್ಕೊಂಡು ಯಾರಿಗೂ ಹೇಳಾರ್ದು ರಾಜನ ಆ ಮಗನನ್ನು ಹಿಡಿಯಾಕೆ ಹೋದ. ಯಾವಾಗ ಹಿಡಿಯಾಕೆ ಹೋದ ತಕ್ಷಣ ಹೊತ್ಕೊಂಡು ಬಂದು ಮ್ಯಾಗ ನಿಂದ್ರಿಸಿದ, ಅದು ಮಗ ಆಗಿದ್ದಿಲ್ರಿ. ಅದು ಮಂತ್ರಿ ಏನು ಮಾಡಿದ್ದ ಅಂದ್ರೆ, ಆ 2 ವರ್ಷದ ಮಗ ಇತ್ತಲ್ಲ, ಆ 2 ವರ್ಷದ ಮಗನ ರೀತಿಯ ಒಳಗೆ ಒಂದು ಸಕ್ರೆ ಗೊಂಬೆ ತಯಾರು ಮಾಡಿದೆವು. ಸೇಮ್ ನೋಡಾಕ ಮಗನ ಥರನೇ ಇತ್ತದು. ಸೇಮ್ ನೋಡಾಕ ಆ ಮಗ ಬೇರೆ ಅಲ್ಲ, ಈ ಗೊಂಬೆ ಬೇರೆ ಅಲ್ಲ. ಸೇಮ್ ನೋಡಾಕ ಒಂದೇ ರೀತಿಯಾಗಿರ್ತಕ್ಕಂಥ ಆ ಮಗನನ್ನು ನೀರಾಗಿ ಒಗೆದ ತಕ್ಷಣದೊಳಗೆ ರಾಜ ಏನು ವಿಚಾರ ಮಾಡಲಾರ್ದ ನೀರಿನೊಳಗೆ ಜಿಗದ ಆ ಮಗನನ್ನು ಹೊತ್ತುಕೊಂಡು ಬಂದು ಆ ಬುಟ್ಟಿ ಇಟ್ಟ ತಕ್ಷಣದೊಳಗೆ ಮಂತ್ರಿ ಅವನನ್ನು ನೋಡಿ, ಆವಾಗ ರಾಜನ ಮಕ್ಕ ಸಣ್ಣ ಆತು. ರಾಜ ಬೇಯಕ್ಕೆ ಚಲೋ ಮಾಡಿದ, ಹಿಂಗ್ಯಾಕೆ ಮಾಡಿದೆ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಆವಾಗ ಮಂತ್ರಿ ಹೇಳಿದ, ರಾಜರೇ ನೀವೊಂದು ಪ್ರಶ್ನೆ ಮಾಡಿದ್ರಿ. ಏನು ಪ್ರಶ್ನೆ ಮಾಡಿದ್ರು? ಯಾವ ಕಾರಣಕ್ಕೋಸ್ಕರವಾಗಿ ಪಾರ್ವತಿ ಪರಮೇಶ್ವರರೇ ಮಹಾತ್ಮರ ಅವತಾರದೊಳಗೆ ಭೂಲೋಕಕ್ಕೆ ಅವರ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡಿದ್ರಿ. ಹೌದೆಲ್ಲ ಮಾಡಿದ್ದೆ. ಅವಾಗ ಹೇಳ್ತಾನೆ ಮಂತ್ರಿ, ನೋಡ್ರಿ ರಾಜರೇ, ನಿಮ್ಮ ಮಗನನ್ನು ನೀರಾಗಿ ಒಗೆದಾಗ ನಾವೆಲ್ಲ ಇಲ್ಲಿ ಮಂತ್ರಿಗಳಿದ್ದೀವಿ, ಸೈನಿಕರಿದ್ದರು, ಅವರು ಇವರು ಎಲ್ಲರೂ ಕೂತ್ಕೊಂಡಿದ್ರು ಈ ಹಡಗಿನೊಳಗೆ. ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಮಗ ಬಿದ್ದ ನೀರಾಗಿತ್ತೀರಿ ಅಂತ, ನೀವೇ ಯಾಕೆ ಜಿಗದ್ರಿ ಅಂದ ನಾವು. ಯಾರು? ಮಂತ್ರಿ ರಾಜನಿಗೆ ಕೇಳಿದ, ನೀವೇ ಯಾಕೆ ಜಿಗದ್ರಿ ಅಂದ. ಅವಾಗ ರಾಜ ಹೇಳಿದ, ಅದಂಗಾಗತ್ತೋ, ನನ್ನ ಕರಳದದು, ನನ್ನನ್ನು ಕರಳಿನ ಕುಡಿಯದ ಅದು, ನಾನು ಜನ್ಮ ಕೊಟ್ಟಿರ್ತಕ್ಕಂಥ ಮಗು, ಅದನ್ನು ನಾನು ರಕ್ಷಣೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಜಿಗಿದ್ನಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಂತ್ರಿ ಹೇಳಿದ, ಯಾವ ಕಾರಣಕ್ಕೋಸ್ಕರವಾಗಿ ಪರಮಾತ್ಮ ಮೇಲಿಂದ ಮೇಲೆ ಭೂಲೋಕಕ್ಕೆ ಬರ್ತಾನಂತ ತಿಳ್ಕೊಂಡು ಕೇಳಿದ್ರಲ್ಲ, ಇದ ಉತ್ತರ ಐತೆ ನೋಡ್ರಿ ಅಂದ ನಾವು. ಏನು ಉತ್ತರ? ನಾವೆಲ್ಲರೂ ಸಹಿತ ಪರಮಾತ್ಮನ ಮಕ್ಕಳು. ಆತ್ಮಾಚೆ ಮಂದಿರ್, ದೇಹಾಚೆ ದೇವಾಲಯ. ಇವೆಲ್ಲ ದೇವಾಲಯಗಳು. ದೇವಾಲಯದ ಒಳಗಡೆ ಇರ್ತಕ್ಕಂಥ ಆತ್ಮಾಚೆ ಪರಮಾತ್ಮ. ಎಲ್ಲರ ಆತ್ಮದೊಳಗೆ ಪರಮಾತ್ಮ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಪರಮಾತ್ಮನ ಮಕ್ಕಳದೀವಿ ಅನ್ನುವ ಕಾರಣಕ್ಕೆ ನಮಗೇನಾದರೂ ಆಯಿತು ಅಂತ ತಿಳ್ಕೊಂಡು ಅಧರ್ಮ ಉಂಟಾಗಕತ್ತು ಅಂಥ ಪ್ರಸಂಗದೊಳಗೆ ಸಾಕ್ಷಾತ್ ಪರಮಾತ್ಮ ಒಬ್ಬೊಬ್ಬರು ಅವತಾರದೊಳಗೆ ಭೂಲೋಕಕ್ಕೆ ಬರ್ತಾನೆ. ಹಂಗೆ ಇವತ್ತಿನ ದಿವಸ ಪಾರ್ವತಿ ದೇವಿನೇ ಭೂಲೋಕದ ಕಡೆ ಬರಲಿಕ್ಕೆ ಆರಂಭ ಮಾಡ್ತಾ ಇದ್ದಾಳೆ. ಯಾವಾಗ ಭೂಲೋಕದ ಕಡೆ ಬರುವಂಥ ಪ್ರಸಂಗದೊಳಗೆ ವಿಶಾಲವಾಗಿರ್ತಕ್ಕಂಥ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರಿ ಅಂತಂದರೆ, ವಿಶಾಲವಾಗಿರ್ತಕ್ಕಂಥ 32,87,263 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ಪ್ರಸ್ತುತ 150 ಕೋಟಿಗೆ ಜನಸಂಖ್ಯೆ ನಮ್ಮ ಭಾರತ ದೇಶದೊಳಗದ. ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡಾಕತ್ತೀವಿ.
150 ಕೋಟಿ ಜನಸಂಖ್ಯೆ. ಇಲ್ಲಿ ಭಾರತ ದೇಶದೊಳಗೆ ಹಳ್ಳಿಗಳ ಸಂಖ್ಯೆ ಲೆಕ್ಕ ಮಾಡಿದ್ರಿ ಅಂತಂದರೆ 6,63,663 ಹಳ್ಳಿಗಳು ನಮ್ಮ ಭಾರತ ದೇಶದೊಳಗೆ ಅದಾವೆ ನೋಡ್ರಿ. 6,63,663 ಹಳ್ಳಿಗಳೊಳಗೆ ನಮ್ಮ ಶಿರಹಟ್ಟಿ ಅನ್ನುವಂಥ ಪುಟ್ಟ ಗ್ರಾಮವೂ ಸಹಿತ ನಮ್ಮ ಭಾರತ ದೇಶದ ಒಂದು ಹಳ್ಳಿಗಳು ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗ್ತದೆ. ಇಂಥ ಹಳ್ಳಿಗಳಲ್ಲಿ ಎಲ್ಲ ಕೂಡ ಆ ಜಾತಿ, ಆ ಮತ, ಈ ಪಂಥ ಎಲ್ಲರೂ ಸಹಿತ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರಲ್ಲ ನಾಡಗೀತಿ ಒಳಗೆ, ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ. ನಾಡಗೀತೆಯಲ್ಲಿ ತಾವೆಲ್ಲ ಹೇಳ್ತಿರಲ್ಲ. ಪ್ರತಿ ದಿವಸ ಈ ಪದ್ಯವನ್ನು ಹೇಳಿ ನಾವು ಸ್ಕೂಲ್ ಒಳಗೆ ಪಾಠ ಪ್ರವಚನವನ್ನು ಕೇಳ್ತಾ ಹೋಗ್ತೀವಿ. ನಮ್ಮ ಭಾರತ ದೇಶದೊಳಗೆ ಆ ಧರ್ಮ ಈ ಧರ್ಮ ಎಲ್ಲವೂ ಸಹಿತ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇರ್ತೀವಿ. ಅಂಥ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದೊಳಗೆ ಸಾಕ್ಷಾತ್ ಪಾರ್ವತಿ ದೇವಿ ವಿಚಾರ ಮಾಡಿದ್ಲು, ನಾನು ಈ ನಾಡಿನೊಳಗೆ ಹೋದೆ ಅಂತಂದರೆ ಇಲ್ಲಿ ನನ್ನ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಭಾರತ ದೇಶಕ್ಕೆ ಬರ್ತಾ ಇದ್ದಾಳೆ. ಮತ್ತು ಈ ಭಾರತ ದೇಶದೊಳಗೆ ಮತ್ತೆ ಹಲವು ರಾಜ್ಯಗಳು, ಈ ರಾಜ್ಯದೊಳಗೆ ಯಾವ ರಾಜ್ಯದೊಳಗೆ ಹೋಗಿದ್ರೆ ನನಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗ್ತದೆ ಅಂತ ಕನ್ನಡ ನಾಡಿಗೆ ಬರಲಿಕ್ಕೆ ಆರಂಭ ಮಾಡ್ತಾಳೆ ಪಾರ್ವತಿ ದೇವಿ. ಉಮರಾಣಿ ಗ್ರಾಮದೊಳಗೆ ಅನಂತರಾಯ ಸಿರಸಮ್ಮ ಎಂಬತಕ್ಕಂಥ ದಂಪತಿಗಳು. ಕೇಳಬೇಕು, ನಾಳೆ ಕೇಳ್ತಾನೆ ಪ್ರಶ್ನೆ ಇದನ್ನು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ ಗ್ರಾಮದೊಳಗೆ ಅನಂತರಾಯ ಮತ್ತು ಸಿರಸಮ್ಮ ಅನ್ನುವಂಥ ಇಬ್ಬರು ದಂಪತಿಗಳು ಬಹಳ ಭಕ್ತಿ ಸಂಪನ್ನಗಳು. ಎಂಥ ಜೀವನವನ್ನು ಮಾಡ್ತಿದ್ರು ಅಂತಂದರೆ ಹೇಳ್ತಾರೆ ಶರಣರು, ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿ ಪತಿಗಳು ಒಂದಾಗದ ಭಕ್ತಿ ಅಮೃತದೋ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಜೇಡರದಾಸಿ ಮಾರವರು ಹೇಳ್ಕೊಂಡು ಹೋಗ್ತಾರೆ. ಗಂಡ ಹೆಂಡತಿ ಹೆಂಗಿರಬೇಕು ಅಂತಂದ್ರೆ ಅವರ ಜೀವನ ಅಮೃತದೋಳು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸಾಕ್ಷಾತ್ ಶಿವನಿಗೆ ಹಿತ ಅನಿಸ್ಬೇಕಂತ ಎಂಥ ಜೀವನ ಮಾಡಾಕತ್ತಾರಪ್ಪ. 4 ಮಂದಿ ಬಾಯಿ ಒಳಗದಾರ, ಎಷ್ಟು ಚಲೋ ಜೀವನ ಮಾಡಾಕತ್ತಾರ. ಯಾರಾದರೂ ಭಿಕ್ಷುಕರು ಬಂದರೂ ಅವ್ರಿಗೆ ನೀಡುವುದು, ಅಣುತನುಗಳನ್ನು ಕೇಳುವುದು, ಹೆಂಗದಿರಿ ಏನದಿರಿ ಎಲ್ಲ ಕೇಳುವುದು. ಊರೊಳಗೆ ಏನಾದರೂ ಉತ್ಸವ ಕಾರ್ಯಕ್ರಮಗಳು ನಡೀತಿತ್ತು ಅಂತಂದರೆ ಯಾವ ಧರ್ಮ ಯಾವ ಜಾತಿ ಏನು ವಿಚಾರ ಮಾಡುವುದಿಲ್ಲ, ಹೋಗಿ ಒಂದಿಷ್ಟು ಪಾಲ್ಗೊಳ್ಳುವುದು, ತಮ್ಮ ಸೇವಾ ಮಾಡುವುದು. ಇಷ್ಟೆಲ್ಲ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಅನಂತರಾಯ ಸಿರಸಮ್ಮ ದಂಪತಿಗಳಿಗೆ ಮದುವೆಯಾಗಿ 15 ವರ್ಷ ಆದರೂ ಆಗಿದ್ದಿಲ್ಲ. ಏನಾಗಿದ್ದಿಲ್ಲ ರೀ? ಏನಾಗಿದ್ದಿಲ್ಲ? ಒಟ್ಟು ಮದುವೆ ಆದಮೇಲೆ ಆಗಬೇಕು ನಿಮಗೆ, ಹೌದಿಲ್ರಿ? ಯಾಕ್ರಿ ಮದುವೆ ಆದಮೇಲೆ ಮಣಿ ಆಗಿಲ್ಲ ಅನ್ಬೇಕಾಗಿತ್ತಲ್ಲ. ಮದುವೆ ಆದಮೇಲೆ ಆಗಿಲ್ಲ ಅಂದ್ಕೊಳ್ಳಿ, ಮಕ್ಕಳು ಆಗಿಲ್ಲ. ನೀವು ಹೆಂಗೆ ಮದುವೆ ಆದಮೇಲೆ ಆಗಿಲ್ಲ ಅಂತ ತಿಳ್ಕೊಂಡು 15 ವರ್ಷ ಆದರೂ ಸಹಿತ ಇಬ್ಬರು ದಂಪತಿಗಳಿಗೆ ಸಂತಾನ ಫಲ ಆಗಿದ್ದಿಲ್ಲ. ಊರೊಳಗಿರ್ತಕ್ಕಂಥ ಒಬ್ಬ ಮಹಾತ್ಮನ ದೇವಸ್ಥಾನಕ್ಕೆ ತಾವು ಹೆಂಗಿಲ್ಲಿ ಅಪ್ಪಯ್ಯ ಸ್ವಾಮಿ ಗದ್ದಿಗೆಗೆ, ಶಿವಲಿಂಗೇಶನ ಗದ್ದಿಗೆಗೆ ನಿಮ್ಮೆಲ್ಲ ಸಂಕಲ್ಪಗಳನ್ನು ಕೇಳ್ಕೊಳಕ್ಕೆ ಹೋಗ್ತಿರಲ್ಲ, ಅಲ್ಲಿಯೂ ಸಹಿತ ಇಬ್ಬರು ದಂಪತಿಗಳು ದಿನಂಪ್ರತಿಯಾಗಿ ತಮ್ಮ ಸಂಕಲ್ಪವನ್ನು ಕೇಳೋಕ್ಕೆ ಹೊರಟರು. ಯಾಕೋ ಭಗವಂತ ನಮ್ಮ ಮೇಲೆ ಮುನಿಸ್ಕೊಂಡಾನ, ಇಷ್ಟೆಲ್ಲ ಸೇವಾ ಮಾಡ್ತೀವಿ, ಯಾಕೋ ನಮಗೆ ಭಗವಂತ ಕರುಣೆನ ಮಾಡುವಲ್ಲ. ಯಾವ ದವಾಖಾನೆ ಎಲ್ಲ ಕಡೆ ಅಡ್ಡಾಡ ಬಂದರೂ ಸಹಿತ ಸಂತಾನ ಫಲ ಹಾಕಿದ್ದಿಲ್ಲ. ಯಾವಾಗ ಹಿಂಗೆ ಆಗದೇ ಇರತಕ್ಕಂಥ ಪ್ರಸಂಗದೊಳಗೆ ಮದುವೆ ಆದ ಮೇಲೆ ಆಗಬೇಕಲ್ಲ, ಆಗಲಿಲ್ಲ ಅಂತಂದ್ರೆ ಜನಪದ ಗರ್ತಿ ಹಾಡ್ತಾಳೆ ನೋಡ್ರಿ. ಏನಂತ? ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗ, ಬಾಡಿಗೆ ಎತ್ತು ದುಡ್ದಂಗ ಬಾಳೆ ಎಲೆಯ ಹಾಸು ಉಂಡು ಬೀಸಿ ಒಗದಂಗ ಅಂತ ಹೇಳ್ತಾಳೆ. ಕೇಳ್ರಿ ಭಾಳ ಚಂದ. ತರುಣ್ ಸಾಗರ್ಜಿ ಒಂದು ಮಾತನ್ನಂತಾರೆ. ತರುಣ್ ಸಾಗರ್ಜಿ ಮುನಿಯವರು ಹೇಳ್ತಾರೆ, ಸ್ವರ್ಗರ್ ಲೋಕವನ್ನು ಕಾಣಬೇಕಾಗಿತ್ತು ಅಂತಂದರೆ ಯಾರನ್ನೂ ಸಹಿತ ನಿಂದೆ ಮಾಡಲಾರ್ದಂಗೆ, ಯಾವ ಜೀವಿಯನ್ನು ಹಿಂಸೆಯನ್ನು ಮಾಡಲಾರ್ದಂಗೆ ನಿನ್ನ ಜೀವನವನ್ನು ಸಾಗಿಸ್ತಾ ಹೊಂಟಿ ಅಂತಾರೆ, ಇದೇ ಸ್ವರ್ಗ ಆಗತ್ತೆ ಅಂತ ಹೇಳ್ತಾರೆ ಅವರು. ಈ ಮತ್ತೊಬ್ಬರನ್ನ ಆಡ್ಕೊಳ್ಳುವಾಗ, ನಿಂದೆ ಮಾಡುವಾಗ, ಟೀಕೆ ಮಾಡುವಾಗ ನಮಗನಿಸ್ತಿರ್ತದೆ ನಾವು ಮಾಡಾಕತ್ತದ ತಪ್ಪು ಅಂತ ಮನಸ್ಸಿಗೆ ಅನಿಸಾಕೈತಿ, ಇದೇ ನರಕ ಅಂತ ಹೇಳ್ತಾರೆ ತರುಣ್ ಸಾಗರ್ಜಿ ಅವರು. ಇದೇ ಮಾತನ್ನು ಅಪ್ಪ ಬಸವಣ್ಣನವರು ಕೂಡ ಅದೇನು ಹೇಳ್ತಾರೆ, ಯಾರು ತಮ್ಮ ಜೀವನದೊಳಗೆ ಸಪ್ತ ಸೂತ್ರಗಳನ್ನು ಅಳವಡಿಸ್ಕೊಳ್ತೀರಿ ನಿಮ್ಮ ಜೀವನ ಇಲ್ಲೇ ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯ ಅಂತ. ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮತ್ತೊಬ್ಬರಿಗೆ ನಿಂದ ಮಾಡಬಾರ್ದು, ಜ್ಞಾನ ದೊಡ್ಡವ ಅಂತ ಹೇಳ್ಕೊಳ್ಬಾರ್ದು, ಯಾವುದು ಕಳಬೇಡ. ಅದೇ ಸಪ್ತ ಸೂತ್ರಗಳನ್ನು ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ರಿ ಅಂತಂದ್ರೆ ಇದೇ ಸ್ವರ್ಗ ಆಗ್ತದೆ ಅಂತ ಹೇಳ್ತಾರೆ.
ಆದರೆ ಪ್ರತಿಯೊಂದು ಪುರಾಣ ಇತಿಹಾಸವನ್ನು ತೆಗೆದುಕೊಂಡು ನೋಡ್ರಿ, ಎಲ್ಲ ಪುರಾಣ ಇತಿಹಾಸದೊಳಗೆ ಒಬ್ಬೊಬ್ಬ ಮಹಾತ್ಮನ ಜನನ ಆಗಬೇಕಾಗಿತ್ತು ಅಂತಂದರೆ ಸಾಕ್ಷಾತ್ ಪಾರ್ವತಿಯ ಪರಮೇಶ್ವರರೇ ಭೂಲೋಕಕ್ಕೆ ಬರ್ತಾರ ಅಂತ ಪುರಾಣ ಇತಿಹಾಸದೊಳಗೆ ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಬರೆದಿರ್ತಕ್ಕಂಥ ದಾನಮ್ಮ ತಾಯಿಯ ಚರಿತ್ರೆ ಒಳಗೆ ಹೇಳ್ಕೊಂಡು ಹೋಗ್ತಾರೆ. ನೋಡ್ರಿ, ಇವತ್ತು ಯೋಗಾಯೋಗ ಹೆಂಗದ ಅಂತಂದ್ರೆ, ನಿಮಗೆ ಹಂಗೆ ಹೇಳಿದೆ, ಸೋಮವಾರ ದಿವಸ ಶಿವಲಿಂಗಪ್ಪನ ವಾರ, ಅದಕ್ಕೋಸ್ಕರವಾಗಿ ಶಿವಲಿಂಗಜ್ಜನ ಸೋಮವಾರ ದಿವಸನೇ ನಾಮಕರಣ ಮಾಡೋಣ, ಜೊತೆಗೆ ದಾನಮ್ಮನ ವಾರನೂ ಕೂಡ ಅಂತ ಹೇಳಿದೆ. ಇವತ್ತು ನೋಡ್ರಿ ಮತ್ತೊಂದು ವಿಶೇಷ ಏನದಂತಂದರೆ, ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಗುರುಗಳು ಪಂಚಾಕ್ಷರಿ ಕವಿ ಗವಾಯಿಗಳವರು. ಪಂಚಾಕ್ಷರಿ ಕವಿ ಗವಾಯಿಗಳವರ ಜನ್ಮ ದಿನೋತ್ಸವ ಕೂಡ ಇವತ್ತಿನ ದಿವಸ ಜಯಂತ್ಯೋತ್ಸವ ಅಂತ ಎಲ್ಲ ಕಡೆ ಆಚರಣೆಯನ್ನು ಮಾಡಕತ್ತಾರೆ. ಅಜ್ಜವರನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸ್ಮರಿಸಲೇಬೇಕು. ಇವತ್ತಿನ ದಿವಸ ಇಲ್ಲಿ ಸಂಗೀತಗಾರರನ್ನು ಕಾಣಕತ್ತೇವಿ. ತಾವೆಲ್ಲ ಈ ಡ್ರಾಮಾ ಜೂನಿಯರ್ಸ್ ಅಂತ ತಿಳ್ಕೊಂಡು ಒಂದು ಚಾನಲ್ ಬಂದು ಹೋಗ್ತು ನೋಡ್ರಿ, ಜಿ ಕನ್ನಡದೊಳಗೆ. ತಾವೆಲ್ಲ ನೋಡಿರಲ್ಲ. ಯಾವಾಗ ಪಂಚಾಕ್ಷರಿ ಅಜ್ಜವರು ಸಂಗೀತವನ್ನು ಕಲಿಸಬೇಕು ಅಂತ ತಿಳ್ಕೊಂಡು ಜಾತಿ ಮತ ಪಂಥ ಭೇದವೆನ್ನದೆ ಎಲ್ಲ ಮಕ್ಕಳನ್ನು ಸಹಿತ, ಎಷ್ಟೋ ಮಕ್ಕಳು ತಂದೆ ತಾಯಿಗಳಿಗೆ ಬೇಡವಾಗಿರ್ತಕ್ಕಂಥ ಮಕ್ಕಳು, ಕಣ್ಣು ಇರದೇ ಇರತಕ್ಕಂಥ ಮಕ್ಕಳು ಹುಟ್ಟಿದ್ವು ಅಂತಂದ್ರೆ ಅಪ್ಪ ಅಮ್ಮಗೆ ಬೇಸರ ಆಗೋದಲ್ಲ. ಭಗವಂತ ಕೊಟ್ಟ ಮಗನನ್ನು ಇಂಥ ಮಗ ಕೊಟ್ಟಲ್ಲ ಅಂತ ತಿಳ್ಕೊಂಡು ಎಷ್ಟೋ ತಂದೆ ತಾಯಿಗಳ ಕಣ್ಣೀರಿನೊಳಗೆ ಕೈ ತೊಳೆಯುವಂಥ ಪ್ರಸಂಗದೊಳಗೆ ಪಂಚಾಕ್ಷರಿ ಗವಾಯಿಗಳು ಅಂತಾರೆ, ಯಾವಾಗ ನಿಮಗೆ ಬೇಡವಾಗಿರ್ತಕ್ಕಂಥ ಮಕ್ಕಳನ್ನು ನನ್ನ ಜೋಳಿಗೆ ಹಾಕ್ರಿ, ನಾ ಕರ್ಕೊಂಡು ಹೋಗಿ ನನ್ನ ಆಶ್ರಮದೊಳಗೆ ಇಟ್ಕೊಂಡು ಆ ಮಕ್ಕಳಿಗೆ ನಾನೇ ತಾಯಿ ಹಾಕಿನಿ, ನಾನೇ ತಂದೆ ಹಾಕಿನಿ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳಿಗೆ ಆಶ್ರಯವನ್ನು ಕೊಡ್ತಾರೆ ಪಂಚಾಕ್ಷರಿ ಗವಾಯಿಗಳವರು. ಹೀಗೆ ಪಂಚಾಕ್ಷರಿ ಗವಾಯಿಗಳವರು ಮಕ್ಕಳಿಗೆ ಸಂಗೀತ ಪಾಠವನ್ನು ಮಾಡುವಂಥ ಪ್ರಸಂಗದೊಳಗೆ ಭೀಕರ ಬರಗಾಲ ಬೀಳುತ್ತದೆ. ಭೀಕರ ಬರಗಾಲ ಬಿದ್ದಿರುವಂಥ ಪ್ರಸಂಗದೊಳಗೆ ಪ್ರಮುಖರು ಬಂದು ಹೇಳ್ತಾರೆ, ಊರೊಳಗಿರ್ತಕ್ಕಂಥ ಪ್ರಮುಖರು, ಮಠದ ಆಡಳಿತ ಮಂಡಳಿಯವರು ಹೇಳ್ತಾರೆ, ಅಪ್ಪ ಅವರ ಮತ್ತು ಬರಗಾಲ ಭಾಳ ಬೀಳಾಕತ್ತೈತ್ರಪ್ಪ, ಮತ್ತು ಮಕ್ಕಳಿಗೆ ಉಣ್ಣಾಕ ತಿನ್ನಾಕ ತೊಂದರೆ ಆಗಾಕತ್ತದ, ಮತ್ತು ಮಕ್ಕಳನ್ನು ಅವ್ರವ್ರ ಮನೆಗೆ ಕಳಿಸಿಬಿಡೋಣನ್ರಿ ಅಂತ ಕೇಳ್ತಾರೆ ಅವರು. ಮಕ್ಕಳನ್ನ ಅವ್ರವ್ರ ಮನೆಗೆ ಕಳಿಸಿಬಿಡೋಣ, ಮತ್ತು ಅವ್ರಿಗೆ ಉಣ್ಸಾಕ ತಿನ್ಸಾಕ ಆಗೋಲ್ತು, ಮಠದೊಳಗೆ ಏನು ಕೊಡಬೇಕಾಗಿತ್ತು ಎಲ್ಲ ಹಣ ನಿಂತು ಹೋಗಿಬಿಟ್ಟದ, ಭೀಕರ ಬರಗಾಲ ಬಂದದಂತ ತಿಳ್ಕೊಂಡು ಹೇಳಿದ್ದಕ್ಕೆ ಅವಾಗ ಪಂಚಾಕ್ಷರಿ ಅಜ್ಜವ್ರು ಅಂತಾರೆ, ನೋಡಪ್ಪ ಮಕ್ಕಳನ್ನ ಎಲ್ಲಿ ಕಳಿಸುವಂಗಿಲ್ಲ, ಎಷ್ಟು ಬರಗಾಲ ಬೀಳ್ತದೆ ಬೆಳ್ಳಿ, ಈ ಸಂಗೀತದ ತಂಬೂರಿಯನ್ನಾದರೂ ಕೂಡ ಮಾರಿ ಮಕ್ಕಳಿಗೆ ಊಟಕ್ಕೆ ಹಾಕ್ರಿಪ್ಪ, ಮಕ್ಕಳನ್ನ ಮನೆಗೆ ಕಳ್ಸಕ್ಕೆ ಹೋಗಬೇಡ್ರಿ ಅಂತ ಪಂಚಾಕ್ಷರಿ ಅಜ್ಜವ್ರು ಹೇಳ್ತಾರೆ. ಎಂಥ ಮಹಾತ್ಮರು ಈ ನಾಡಿನೊಳಗೆ ನಾವೆಲ್ಲ ಕಾಣ್ಕೊಂಡು ಹೋಗ್ತೀವಿ. ಅಂಥ ಮಹಾತ್ಮರು ಜನಿಸಿರ್ತಕ್ಕಂಥ ದಿನ ಇವತ್ತು. ಅದಕ್ಕೆ ಪಂಚಾಕ್ಷರಿ ಅಜ್ಜೆಯವರ ಜಯಂತ್ಯೋತ್ಸವ ಅಂತ ತಿಳ್ಕೊಂಡು ಆ ಸಂಗೀತ ಪಾಠಶಾಲೆಗಳು ಕಲಿತಿರ್ತಕ್ಕಂಥ ಎಲ್ಲ ಮಕ್ಕಳು ಸಹಿತ ಇವತ್ತಿನ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಮಹಾತ್ಮರು ಜನಿಸಿರ್ತಕ್ಕಂಥ ನಾಡಿನೊಳಗೆ ನಾವು ನೀವೆಲ್ಲರೂ ಸಹಿತ ಇದ್ದೇವೆ ಅನ್ನುವಂಥದ್ದೇ ಸುಕೃತ ಜನ್ಮದ ಪುಣ್ಯದ ಫಲ. ಮಹಾತ್ಮರು ಯಾವ್ಯಾವಾಗ ಹೆಂಗೆ ಬರ್ತಾರೆ ಅಂತ ತಿಳ್ಕೊಂಡು ಹೇಳೋಕ್ಕಾಗೋದಿಲ್ಲ. ನಿನ್ನಿನ ದಿವಸ ಸಾಕ್ಷಾತ್ ಪಾರ್ವತಿ ದೇವಿನೇ ಭೂಲೋಕದ ಕಡೆ ಬರಾಕತ್ತಾಳ ಅಂತ ಹೇಳಿದ್ವಿ ನಾವೆಲ್ಲ. ಹೆಂಗೆ ಒಬ್ಬ ರಾಜ ಪ್ರಶ್ನೆ ಮಾಡಿದಂತ, ಅಲ್ಲಿ ಮಾತಾಡೋಕ್ಕಂಥ ಹುಡುಗರಿಗೆ ಕಡ್ಲಕ್ಸ್ ಕೊಡ್ರಿ, ಕೈ ಕಟ್ರಿ. ಹಾಂ, ನೀವು ಮಾತಾಡಕತ್ತೀರಿ ಅಂತಂದ್ರೆ ಒಂದು ಒದರ್ತೀನಿ ಹೇಳ್ಬೇಕಾ ನೀವು? ಮಕ್ಕಳೇ ಅಂದಾಗ ಹೂ ಅನ್ಬೇಕು. ಮಕ್ಕಳೇ, ಅಲ್ಲಿ ಹಿಂದಿನ ಮಕ್ಕಳೇ. ಹಾಂ, ಇದು ರೂಲ್ಸ್ ರೀ. ಇನ್ಮೇಲೆ ಅವ್ರು ಮಾತಾಡಕತ್ತರು ಅಂದ್ರೆ ಅವ್ರಿಗೆ ಔಷಧ ರೀ ಅದು. ಯಾಕಂದ್ರೆ ಅವ್ರನ್ನ ಮಾತಾಡಕ್ಕೆ ನಾವು ಅವ್ರನ್ನ ಮಾತಾಡ್ಸಲಿ, ಅವ್ರು ಮಾತಾಡೋಕೆ ಚಲೋ ಮಾಡ್ತಾವೆ. ನೀವು ಅಂತಿರ್ತ ನೋಡ್ರಿ ಅವ್ ಮನ್ಯಾಗ ಏನು ರೀ, ಮಕ್ಕಳು ಭಾಳ ಕಿರಿಕಿರಿ ಮಾಡಾಕತ್ತು ಅಂದ್ರೆ ಒಂದು ಮಾತು ಅಂತಿರ್ತೀರಿ, ಎಲ್ಲರ ಹಾಳಾಗಿ ಹೋಗೊಂದು ಮಠಕ್ಕೆ. ಎದಕ್ಕೆ? ಮಠದಾಗ ಸ್ವಾಮಿಗಳ ಕಾಲೇ ಕೂತಿರ್ತಾವ, ಮತ್ತು ಅವ್ರಿಗೇನು ಕೆಲಸ ಇರಂಗಿಲ್ಲ, ಮಕ್ಕಳು ಆಟ ಆಡ್ಸೋರು ಕುಂದಿರ್ತಾರ ಅಂತ. ನೋಡ್ರಿ ಕೆಟ್ಟ ನಗು ಬರಾಕತ್ತೈತೆ ಅಂದ್ರೆ ಎಷ್ಟು ನಗಾಕತ್ತಾರ ಅಂದ್ರೆ ಮನ್ಯಾಗೆಲ್ಲ ಅಂದಾರ ಅಂತ ಅರ್ಥ. ಮಕ್ಕಳೇ. ಹಾಂ, ರಾಜ ಪ್ರಶ್ನೆ ಮಾಡಿದ ಮಂತ್ರಿಗೆ, ಕೇಳ್ರಿ ಭಾಳ ಚಂದದ. ಯಾವ ಕಾರಣಕ್ಕೆ ಅವಾಗವಾಗ ಮಹಾತ್ಮರ ಜನನ ಭೂಮಿ ಮೇಲೆ ಆಗ್ತದೆ? ಮಹಾತ್ಮರು ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಅವತಾರದೊಳಗೆ ಯಾಕೆ ಭೂಲೋಕಕ್ಕೆ ಬರ್ತಾರ ಅನ್ನೋದಕ್ಕೆ ದೃಷ್ಟಾಂತವನ್ನು ಹೇಳಕತ್ತೀನಿ.